ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ವೀರಭದ್ರ, ಹೇಳಿಮ್ಮ. ನಿಮ್ಮ ಮನೆಯವರೆಲ್ಲರೂ ನಮ್ಮ ಮನೆಗೆ ಬಂದಿದ್ದಾಯ್ತು. ಊರು ಉತ್ಸವನೂ ಆಯ್ತು, ಎರಡು ಕುಟುಂಬನೂ ಹತ್ರ ಆಗಿದ್ದು ಆಯ್ತು. ಈಗ ಮುಂದೇನ್ ಮಾಡ್ಬೇಕು ಅಂತ ಮಾಡಿದೀಯಾ? ಅಮ್ಮ, ಗರ್ಭಗುಡಿ ಮುಂದೆ ನಿಂತಾಗ ದೇವರನ್ನ ಏನು ಕೇಳ್ಕೊತೀವಿ? ನೀ ಹೆಂಗೆ ಹೇಳಿದ್ರೆ ಹಂಗೆ ಅಂತ. ಹಾಗೆ ನಿಮ್ಮ ಮುಂದೇನು ನಂದು ಒಂದೇ ಮಾತು, ನೀವು ಹೆಂಗೆ ಹೇಳ್ತಿರೋ ಹಂಗೆ. ಗುಡಿ ಆಗಲಿ, ಗುಡಿ ಹಂಗಿರೋ ಮನೆ ಆಗಲಿ, ಮದುವೆ ಅಂದ್ಮ್ಯಾಕೆ ಹೊಸಿ ಕೆಲಸ ಜಾಸ್ತಿನೇ ಇರ್ತದೆ. ಪತ್ರಿಕೆ ಓಡಿಸ್ಬೇಕು, ನೆಂಟ್ರಿಸ್ಟಿಗೆ ಹೇಳಬೇಕು, ವಸ್ತ್ರ ಒಡವೆ ಇದೆಲ್ಲ ತಗೊಳ್ಳೋದು ಬಾಕಿ ಐತೆ. ಮದುವೆ ಡೇಟ್ ಬೇರೆ ಹತ್ರಕ್ಕೆ ಬತ್ತೈತೆ, ಟೇಮೇ ಇಲ್ಲ. ಪಾರ್ವತಿ ಎಲ್ಲಿ ಹೋಗ್ಬಿಟ್ಲು? ಮದುವೆ ಅಂದರೆ ಹೆಣ್ಣೆತ್ತೋರ್ಗೆ ಜವಾಬ್ದಾರಿ ಜಾಸ್ತಿ, ಬೀಗರೂಟದಲ್ಲಿ ಗಂಡವ್ರಿಗೆ ಜವಾಬ್ದಾರಿ ಜಾಸ್ತಿ. ಆದರೆ ಇಲ್ಲಿ ಎರಡೂ ಕುಟುಂಬಗಳು ಸಮನಾಗಿ ತಗೋದ್ರಿಂದ ಇಬ್ಬರಿಗೂ ಜವಾಬ್ದಾರಿ ಜಾಸ್ತಿ. ಆಗ್ಲಿ, ಮದುವೆ ಕೆಲಸ ಶುರು ಮಾಡೋಣ. ಆಗಲಿ. ಏನ ಕರ್ಕ ಬಂದಿ ಪಾರು? ಹೇಳ್ತೀನಿ ಮಾವ. ಹಾಯ್. ಯಾರೋ ಜೊತೆಲಿ ಓದ್ತಿರೋ ಫ್ರೆಂಡ್ ಇರ್ಬೇಕು. ಹಾಯ್ ಶಿವು. ನಮಸ್ಕಾರ. ನಮಸ್ಕಾರ. ಪಾರು ನಿಮ್ಮ ಬಗ್ಗೆ ತುಂಬ ಹೇಳ್ತಿರ್ತಾಳೆ. ನಿಮಗೆ ಎಲೆಕ್ಟ್ರಿಕ್ ಶಾಕ್ ಆಗಿ ಸೇವ್ ಮಾಡಿದ ವಿಷಯದಿಂದ ಹಿಡಿದು ನೀವು ಕ್ಯಾಂಪಿಗೆ ಹೆಲ್ಪ್ ಮಾಡಿ ಕರ್ಕೊಂಬರೋ ವಿಷಯದವರೆಗೂ ಎಲ್ಲ ಹೇಳಿದಾಳೆ. ಆ್ಯಂಡ್ ಪಾರುಗೆ ನೀವು ಇಷ್ಟೊಂದು ಹೆಲ್ಪ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾನ್. ಆ್ಯಂಡ್ ಥ್ಯಾಂಕ್ಸ್ ಅ ಲಾಟ್. ಪಾರುಗೆ ನೀವು ಇಷ್ಟೊಂದು ಹೆಲ್ಪ್ ಮಾಡ್ತಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮ್ಯಾನ್. ಅಯ್ಯೋ, ಅದ್ರಾಗ ಏನೈತೆ? ಪಾರು ನಮ್ಮ ಮಾವನ ಮಗ್ಳೆಯ. ಥ್ಯಾಂಕ್ಸ್ ಎಲ್ಲ ಬೇಡ ಮಾವ. ನೀನ್ ಹತ್ರ ಇನ್ನೊಂದು ವಿಷಯ ಹೇಳ್ಬೇಕು. ಒಂದಲ್ಲ ಪಾರು, 100 ಹೇಳು. ಅದೇ ಮಾವ, ನಾನು ಹೇಳ್ತಿದ್ನಲ್ಲ, ಇಷ್ಟಪಟ್ಟವ್ರನ್ನ ಮದ್ವೆ ಆಗೋದಕ್ಕೆ ಅದೃಷ್ಟ ಇರಬೇಕು ಅಂತ. ನಾನು ಇಷ್ಟಪಟ್ಟು ಮದ್ವೆ ಆಗ್ಬೇಕು ಅಂದ್ಕೊಂಡಿರೋ ಹುಡುಗ ಸಿದ್ಧಾರ್ಥ. ನೂರು ನೆನಪು ಒಂದೇ ಬಾರಿ ಕೂಡಿಕೊಂಡು ಕಾಡೋ ಮುನ್ನ ನೀನೊಮ್ಮೆ ಮನ್ನಿಸು ನನ್ನ. ಮರು ಜನ್ಮವಿದ್ದರೆ ಸೇರೆ ನನ್ನ. ನೀವಿಬ್ರು ಹಸಿವ ಪಾರ್ವತಿ ತರ ಜೋಡಿ ಆಯ್ತೀರಾ? ಎಸ್ ಶಿವು, ನಾವಿಬ್ರು ಒಬ್ರನ್ನೊಬ್ರು ತುಂಬ ಪ್ರೀತಿಸ್ತಾ ಇದ್ದೀವಿ. ಇದ್ದರು ನನ್ನನಲ್ಲೇ ನೀನಗುತ್ತಾ ಸುಖವಾಗಿರು. ಅನುಕ್ಷಣವು ಖುಷಿಯಾಗಿರು. ಕಾಪಾಡಲಿಯ ದೇವರು. ಇದೇನ್ ಮಾವ, ಸ್ಟೈಲೇ ಚೇಂಜ್ ಆಗೋಯ್ತು? ಅದು ನಾವು ಹಂಗೆಯ. ಶಿವು, ಎಕ್ಸ್ಕ್ಯೂಸಸ್. ಪಾರ್ವತಿ,
ನಾನು ಇಷ್ಟಪಟ್ಟು ಮದುವೆ ಆಗ್ಬೇಕು ಅಂದ್ಕೊಂಡಿರೋ ಹುಡುಗ ಸಿದ್ಧಾರ್ಥ. ನಾವಿಬ್ರು ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಾ ಇದ್ದೀವಿ. ಶಿವು, ಮನ್ಸಲ್ಲಿ ಇಷ್ಟು ನೋವು ಹಿಡ್ಕೊಂಡು ಯಾಕ್ಲ ಕಲ್ತರ ಕುಂತಿದ್ಯಾ? ಹತ್ಬಿಡು. ಇದಕ್ಕೆಲ್ಲ ನಾನೇ ಕಾರಣಕ್ಕಲ್ಲ. ಚಿಕ್ಕ ವಯಸ್ಸಲ್ಲಿ ದೊಡ್ಡವರೆಲ್ಲ ನೀವಿಬ್ರು ಗಂಡ ಹೆಂಡತಿ ಅಂತ ಹೇಳಿ ಹೇಳಿ ಮನ್ಸಲ್ಲಿ ಅದೇ ಕುಂತ್ಬಿಟ್ಟಿತ್ತು ಕಲ. ಅದನ್ನೇ ಮನ್ಸಲ್ಲಿ ಹಿಡ್ಕೊಂಡು ನಾನು ನಿಂಗೆ ಪಾರು ನಿನ್ನ ಪ್ರೀತಿ ಮಾಡ್ತಾಳೆ ಅಂತ ಹೇಳ್ದೆ ಕಲ. ಅದರಿಂದ ಇಷ್ಟೆಲ್ಲ ನೋವಾಗುತ್ತೆ ಅಂತ ಆ ಮಾಕಳಮ್ಮನ ಪಾದದ ಮೇಲೆ ಹಣೆಗೂ ಗೊತ್ತಿರ್ಲಿಲ್ಲ ಕಲ. ದಮ್ಮಯ್ಯ ಅಂತಿಂಕಲ್ಲ, ಇನ್ನವನ್ ಎದೆಲ್ಲಿ ಹಿಡ್ಕೋಬೇಡ, ಹೊರಗಾಕು. ಇಲ್ಲ ಅಂದ್ರೆ ಮುಂದೊಂದ್ ದಿನ ಉರಿಯೋ ಬೆಂಕಿಯಾಗ ಆಚೆ ಬಂದ್ರೆ ಆ ಬೆಂಕಿಲ್ ಸುಟ್ಟೋಗೋದ್ ನೀನೇ ಕಲ. ನಿನ್ ದಮ್ಮಯ್ಯ ಅಂತಿಂಕಲ್ಲ, ಹತ್ತು ಬಿಡ್ಲಾ. ಶಿವು, ಹತ್ತು ಬಿಡು. ಸಿದ್ಧಾರ್ಥ್, ನಿನ್ನ ಯಾವಾಗ ನೋಡ್ತೀನೋ ಅನ್ಸ್ಬಿಟ್ಟಿತ್ತು. ಕೊನೆಗೂ ಸಿಕ್ಕತಿಯಲ್ಲ, ಸಮಾಧಾನ ಆಯ್ತು. ನಮ್ಮ ಮನೇಲಿ ನಡೀತಿರೋ ಸಿಚುವೇಶನ್ಸ್ ಬಗ್ಗೆ ನಿಂಗೆ ಈಗಾಗಲೇ ಹೇಳಿದ್ದೀನಿ ಸಿದ್ಧಾರ್ಥ್. ಅಪ್ಪನ ಕಂಡೀಷನ್ಸ್ ತುಂಬ ಇದೆ. ಮನೇಲಂತೂ ನಾನು ಒಂದೊಂದು ಕ್ಷಣನೂ ಉಸಿರು ಕಟ್ಕೊಂಡು ಬದುಕ್ತಿದ್ದೀನಿ ಸಿದ್ಧಾರ್ಥ್. ಈಗ ಫಿಕ್ಸ್ ಆಗಿರೋ ಮದುವೆ ಹೇಗಾದರೂ ಕ್ಯಾನ್ಸಲ್ ಆಗ್ಲಪ್ಪ ಅಂತ ಕಾಯ್ತಿದ್ದೇನೆ. ಬಟ್ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ನನ್ನ ಜಾಗದಲ್ಲಿ ನಿಂತು ಯೋಚನೆ ಮಾಡು ಸಿದ್ಧಾರ್ಥ್. ಟೆನ್ಷನ್ ಆಗದೆ ಮತ್ತಿನ್ನೇನು. ನಾನು ನಿನ್ನನ್ನು ಬಿಟ್ಟು ಬೇರೆಯವ್ರನ್ನ ಮದುವೆ ಆಗ್ತೀನಿ ಅಂತ ಯೋಚನೆ ಕೂಡ ಮಾಡಲ್ಲ. ಪ್ಲೀಸ್ ಸಿದ್ಧಾರ್ಥ್, ನನ್ನ ಈಗಲೇ ಇಲ್ಲಿಂದ ಎಲ್ಲಾದ್ರೂ ಕರ್ಕೊಂಡು ಹೋಗ್ಬಿಡು. ಪಾರು, ಈಗ್ಲಾ? ನೋಡು, ಇದ್ದಕ್ಕಿದ್ದಾಗೆ ಎಲ್ಲಾದ್ರೂ ಕರ್ಕೊಂಡು ಹೋಗು ಅಂದ್ರೆ ನಾನು ಏನ್ ಮಾಡ್ಲಿ? ಮೊದಲು ಎಲ್ಲ ಪ್ರಿಪ್ರೇಷನ್ಸ್ಗಳನ್ನ ಮಾಡಿಕೊಂಡು ಆಮೇಲೆ ತಾನೇ ಮದುವೆ ಆಗಕ್ಕೆ ಸಾಧ್ಯ. ನನ್ನನ್ನು ನಂಬು, ನಾನೆಲ್ಲ ನೋಡ್ಕೊತೀನಿ. ಧೈರ್ಯವಾಗಿ ರಿಲ್ಯಾಕ್ಸ್ ಆ್ಯಂಡ್ ಬಿ ಬ್ರೇವ್. ನಿಮ್ಮ ಶಿವು ಮಾವ ಹತ್ರ ನಾನು ಮಾತಾಡಬೇಕು. ಸರಿ, ಬಾ ಹೋಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.